ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೇನಪ್ಪ ಅಂದರೆ ಸಿಂಪಲ್ಲಾಗಿ ಮಣಿ ಹಾಕಿ ಡಬಲ್ ಮಣಿ ಹಾಕಿ ಕುಚ್ಚನ್ನು ಹೇಗೆ ಕಟ್ಟೋದಂತ ಬನ್ನಿ ನೋಡೋಣ. ನಾನಿಲ್ಲಿ 10.5 ನಂಬರ್ ಸೂಜಿನ ತಗೊಂಡಿದ್ದೀನಿ ನೋಡಿ. ಇವಾಗ ಮತ್ತೆ ಬೀಡ್ಸ್ ಇತ್ತು, ಬೀಡ್ಸನ್ನು ಬಳಸ್ತಾ ಇದ್ದೀನಿ. ಈ ಥರ ನಾನು ಇವತ್ತು ಲೇಸ್ ಮೇಲೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇವಾಗ ಲೇಸ್ ತಗೊಂಡಿದ್ದೀನಿ ಮತ್ತು 6 ಎಳೆ ದಾರಾನ ಸುತ್ಕೊಂಡಿದ್ದೀನಿ ನೋಡಿ. ಯಾವುದಾದ್ರೂ ಬೇಕಂದರೆ ಬೀಡ್ಸ್ ನೀವು ಯಾವುದಾದ್ರೂ ತಗೋಬೋದು. ನನ್ನ ಹತ್ರ ಇದಿತ್ತಲ್ವ, ಹಾಗಾಗಿಬಿಟ್ಟು ಈ ಬೀಡ್ಸನ್ನು ಬಳಸ್ತಾ ಇದ್ದೀನಿ ನೋಡಿ. ನಾನು ಇಲ್ಲಿ ಗಂಟನ್ನು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಬಳಸಿರೋದು ಗೋಲ್ಡನ್ ಕಲರ್ ಥ್ರೆಡ್ ಇದು. 6 ಎಳೆ ದಾರಾನ ತಗೊಂಡಿದ್ದೀನಿ ನೋಡಿ. ಇವಾಗ 6 ಎಳೆ ದಾರ ತಗೊಂಡಾದ್ಮೇಲೆ ಈ ಥರ ನಾನು ಲಾಕನ್ನು ಮಾಡ್ಕೊತಾ ಇದ್ದೀನಿ ನೋಡಿ. ಲಾಕ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಲಾಕನ್ನು ಮಾಡ್ಕೊತೀನಿ. ತುಂಬ ಈಸಿಯಾಗಿ ಕುಚ್ಚು ಇದು. ಯಾರಾದರೂ ಹೊಸಬ್ರು ಕಲಿಬೇಕು ಅನ್ನೋರು ಈ ಥರ ಕುಚ್ಚನ್ನು ಕಲಿಬಹುದು ನೋಡಿ. ನಾವು ಈ ಥರ ನೋಡಿ ಲಾಕ್ ಮಾಡಿದ್ದೀನಲ್ವ, ಲಾಕ್ ಆದಮೇಲೆ ನಾನು ದಾರ ಮೇಲೆ ಎತ್ಬಿಟ್ಟು ನಾನು ಒಂದು ಬೀಡ್ಸನ್ನು ಹಾಕ್ಕೊತಾ ಇದ್ದೀನಿ ನೋಡಿ. ನಿಮಗೆ ಯಾವುದಾದ್ರೂ ಡಿಸೈನ್ ಬೇಕಲ್ವಾ, ಆ ಥರ ಬೀಡ್ಸ್ನ ಹಾಕ್ಕೊಳ್ಳಿ ಸ್ನೇಹಿತರೆ. ನನ್ನ ಹತ್ರ ಇದೇ ಬೀಡ್ಸ್ ಇತ್ತಲ್ವ, ಹಾಗಾಗಿಬಿಟ್ಟು ನಾನು ಈ ಬೀಡ್ಸ್ನ ಹಾಕ್ಬಿಟ್ಟು ನೋಡಿ ಬೀಡ್ಸ್ನ ಲಾಕ್ ಮಾಡಿದ್ದೀನಿ. ಬೀಡ್ಸ್ನ ಲಾಕ್ ಮಾಡಿದ್ಮೇಲೆ ಕರೆಕ್ಟಾಗಿ ನೋಡಿಕೊಂಡು ಲಾಕನ್ನು ಮಾಡ್ಕೋಬೇಕು. ಒಂದು ಸತಿ ಲಾಕ್ ಮಾಡಿಬಿಟ್ಟು ಮತ್ತೆ ಒಂದು ಚೈನ ಹಾಕ್ಕೊಂಡಿದ್ದೀನಿ. ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು ನೋಡಿ. ಲಾಕ್ ಮಾಡಿಬಿಟ್ಟು ಮತ್ತೆ ದಾರಾನ ಮೇಲೆತ್ತಿಬಿಟ್ಟು ಇನ್ನೊಂದು ಬೀಡ್ಸನ್ನು ಹಾಕ್ಕೊತಾ ಇದ್ದೀನಿ. ಇನ್ನೊಂದು ಬೀಡ್ಸ್ ಹಾಕಿಬಿಟ್ಟು ಮತ್ತೆ ಕರೆಕ್ಟಾಗಿ ಲಾಕನ್ನು ಮಾಡ್ಕೋಬೇಕು. ಥ್ರೆಡ್ ಸಿಕ್ಕಾಕೋಬಿಟ್ಟಿದೆ, ಸ್ವಲ್ಪ ನಿಧಾನ ತೆಗಿಬೇಕು, ಯಾಕೆಂದರೆ ಒಂದೊಂದು ಎಳೆ ಕಟ್ಟಾದರೂ ನಮಗೆ ಇದಾಗುತ್ತೆ ನೋಡಿ. ಇವಾಗ ಕರೆಕ್ಟಾಗಿ ಲಾಕ್ ಮಾಡ್ತಾಯಿದ್ದೀನಿ. ಬೀಡ್ಸ್ನ ಲಾಕ್ ಮಾಡಿಬಿಟ್ಟು ಮತ್ತೆ ನೋಡಿ ಕರೆಕ್ಟಾಗಿ ನೋಡಿಕೊಂಡು ಅದು ಕರೆಕ್ಟಾಗಿ ಸ್ಟ್ರೇಟಾಗಿ ನೋಡಿಕೊಂಡು ಪಕ್ಕದಲ್ಲೇ ಇನ್ನೊಂದು ಲಾಕನ್ನು ಮಾಡ್ಕೋಬೇಕು. ತುಂಬ ಚೆನ್ನಾಗಿದೆ ಸ್ನೇಹಿತರೆ ಇದು. ಈ ಥರ ಡಿಸೈನು ನಾವು ಸೀರೆಗೆ ಹಾಕ್ಕೊಂಡ್ರೆ ತುಂಬ ಲುಕ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಗೋಲ್ಡ್ ಕಲರ್ ದಾರ ಇತ್ತು, ನನ್ನ ಹತ್ರ ಯಾವುದು ಎಕ್ಸ್ಟ್ರಾ ದಾರ ಇದೆ ಅದರಿಂದ ನಾನು ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತು ಇವಾಗ 2 ಬೀಡ್ಸನ್ನು ಹಾಕ್ಕೊಂಡಿದ್ದೀನಲ್ವಾ, 2 ಬೀಡ್ಸನ್ನು ಆದಮೇಲೆ 5 ಚೈನ ಹಾಕ್ಕೊತಾ ಇದ್ದೀನಿ ನೋಡಿ. ನಾನು ಕರೆಕ್ಟಾಗಿ 5 ಚೈನ ಹಾಕ್ಕೋಬೇಕು ನೋಡಿ. 5 ಚೈನ ಹಾಕ್ಕೊಂಡಿದ್ದೀನಿ. 5 ಚೈನ ಹಾಕಿಬಿಟ್ಟು ಇವಾಗ ಕರೆಕ್ಟಾಗಿ ನೋಡ್ಕೋಬೇಕು ಎಲ್ಲಿ ಬರುತ್ತೆ ಅಂತ ನೋಡಿ. ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿ ಒಂದು ಲಾಕನ್ನು ಮಾಡ್ಕೋಬೇಕು. ನೀವು ಬೇಕಂದರೆ 3 ಚೈನ್ ಹಾಕ್ಕೋಬೋದು. ನಾನು 5 ಚೈನ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಹೇಗೆ ಅನಿಸುತ್ತೆ ನೋಡಿ. 3 ಚೈನ್ ಹಾಕ್ಕೊಂಡ್ರೂ ಆಗುತ್ತೆ. ಇದಕ್ಕೆ ನಾವು ಅದರಲ್ಲಿ ಕುಚ್ಚು ಕಟ್ಟಬೇಕು. ಮತ್ತು 5 ಚೈನ ಹಾಕ್ಕೊಂಡು ಲಾಕನ್ನು ಮಾಡ್ಕೊತಾ ಇದ್ದೀನಿ. ಇದರಲ್ಲಿ 5 ಚೈನ್ ಹಾಕಿ ಲಾಕ್ ಮಾಡ್ಕೊತಾ ಇರೋದು ಮಧ್ಯ ಕುಚ್ಚನ್ನು ಬರುತ್ತೆ ಸ್ನೇಹಿತರೆ. ಹಾಗಾಗಿಬಿಟ್ಟು ನಾನು 2 ಕುಚ್ಚನ್ನು ಕಟ್ತಾಯಿದ್ದೀನಿ. ಹಾಗಾಗಿಬಿಟ್ಟು ಸಿಂಪಲ್ ಈಸಿಯಾಗಿರುತ್ತಲ್ಲ, ಯಾರಾದರೂ ಹೊಸಬ್ರು ಕಲಿತಾ ಇದ್ದರೆ ನೋಡಿ, ಕ್ರೋಶ ಕುಚ್ಚು ಬರಲ್ಲ ಅನ್ನೋರು ಈ ಥರ ಸಿಂಪಲಾಗಿ ಡಿಸೈನ್ನ ಮಾಡ್ಕೋಬಹುದು ನಾವು. ಮತ್ತೆ ಲಾಕನ್ನು ಮಾಡಿಕೊಂಡು ಥ್ರೆಡ್ ಮೇಲೆ ಎತ್ಬಿಟ್ಟು ಮತ್ತೆ ಇನ್ನೊಂದು ಮಣಿನ ಹಾಕ್ಕೊತಾ ಇದ್ದೀನಿ ನೋಡಿ. ನಾನು ನೋಡಿ ಮತ್ತೊಂದು ಮಣಿ ಹಾಕಿಬಿಟ್ಟು ಮತ್ತೆ ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಿಬಿಟ್ಟು ಮಣಿನ ಲಾಕ್ ಮಾಡ್ಕೋಬೇಕು ಸ್ನೇಹಿತರೆ. ಮಣಿ ಲಾಕ್ ಮಾಡಿಬಿಟ್ಟು ಪಕ್ಕದಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಇನ್ನೊಂದು ಲಾಕ್ ಮಾಡಿದ್ದೀನಿ ನೋಡಿ. ಇದೇ ಥರ ಸೇಮ್ ನಾವು ಹಾಕೋಬೋದು. ಮತ್ತು ಇನ್ನೊಂದು ಮಣಿ ಹಾಕ್ಕೊತಾ ಇದ್ದೀನಿ ನೋಡಿ. ಡಬಲ್ ಮಣಿ ಹಾಕಿ ಡಬಲ್ ಕುಚ್ಚು ಬರುತ್ತೆ ಸ್ನೇಹಿತರೆ. ತುಂಬ ಲುಕ್ ಕೊಡುತ್ತೆ. ಸೀರೆಗಳ್ಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿಬಿಟ್ಟು ನಾನು ಇದು ಸೇರ್ ಮಾಡ್ತಾಯಿದ್ದೀನಿ ನಿಮಗೆ ನೋಡಿ. 2 ಮಣಿ ಹಾಕಿದ್ದೀನಲ್ವ, ಮಣಿ ಲಾಕ್ ಆದಮೇಲೆ ಮತ್ತೆ ಇನ್ನೊಂದು ಲೇಸ್ಗೆ ಲಾಕ್ ಮಾಡ್ಕೋಬೇಕು ನೋಡಿ. ಮಣಿಗೂ ಲಾಕ್ ಒಂದು ಮಾಡ್ಕೋಬೇಕು ಮತ್ತು ಲೇಸ್ಗೆ ಒಂದು ಲಾಕ್ ಮಾಡ್ಕೊಂಡಿರೋದು ನೋಡಿ. ಈ ಥರ ಲಾಕ್ನ ಮಾಡಿದ್ಮೇಲೆ ಮತ್ತೆ ನಾವು ಈ ಚೈನ ಹಾಕ್ಕೋಬೇಕು. 1 2 3 4 5 ಚೈನ್ ಐತೆ ನೋಡಿ. 5 ಚೈನ್ ಹಾಕಿದ್ಮೇಲೆ ಮತ್ತೆ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ತಾ ಇರೋದು ನೋಡಿ. ಇದೇ ಥರ ನಾವು ಫುಲ್ ಸೀರೆಗೆ ಹಾಕ್ಕೋಬೇಕಂದ್ರೆ ಫುಲ್ ಸೀರೆಗೆ ಹಾಕೋಬೇಕು ಸ್ನೇಹಿತರೆ. ನಾನು ಸೀರೆ ಮೇಲೆ ಹಾಕಿಲ್ಲ, ನಾನು ಲೇಸ್ ಮೇಲೆ ಹಾಕಿಬಿಟ್ಟು ತೋರಿಸ್ತಾ ಇರೋದು. ಕ್ರೋಶ ಬರಲ್ಲ ಅನ್ನೋರು ತುಂಬ ಈಸಿಯಾಗಿ
ಈ ಥರ ಕಲಿತಾ ನಾವು ಆರ್ಚ್ಗಳು ಕಲ್ತ್ಕೋಬಹುದು ಸ್ನೇಹಿತರೆ. ನಾವು ಆಚೆ ಕಡೆ ಹೋಗಬೇಕು ಅಂತೇನಿಲ್ಲ, ಮನೆಯಲ್ಲಿ ಇದ್ದಾಗ ನಾವು ಈ ಥರ ನೋಡಿ 5 ಚೈನ್ ಹಾಕಿ ಲಾಕನ್ನು ಮಾಡ್ಕೊತಾ ಇದ್ದೀನಿ. ನೋಡಿ 5 ಚೈನ್ ಆಯ್ತಲ್ಲ, ಹಾಕಿ ಲಾಕನ್ನು ಮಾಡ್ಕೊಂಡಿದ್ದೀನಿ. ಫುಲ್ ನೋಡಿ ಹೆಂಗೆ ಕಾಣ್ತಾ ಇದೆ ನೋಡಿ. ಗೋಲ್ಡ್ ಕಲರ್ ನಾನು ಬೀಡ್ಸು ಮತ್ತು ಗೋಲ್ಡ್ ಕಲರ್ ದಾರನ ಬಳಸಿದ್ದೀನಿ. 2 ಮಣಿ ಮತ್ತು 2 ಚೈನು. ತುಂಬ ಈಸಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇದೇ ಥರ ಫುಲ್ಲು ಬೀಡ್ಸ್ ನಾನು ಏನಿಲ್ಲ ಅಂದರೂ ನಾನು ಮೂರು ಕುಚ್ಚು ಬರಬೇಕು, ಅಂದರೆ 6 ಕುಚ್ಚನ ಬರಬೇಕು. ಹಾಗಾಗಿಬಿಟ್ಟು ನಾನು ಸ್ವಲ್ಪ ಇನ್ನೂ ಹಾಕ್ಕೊತಾ ಇದ್ದೀನಿ ನೋಡಿ. ಮಣಿ ಹಾಕಿ ಮತ್ತು ಲಾಕನ್ನು ಮಾಡ್ಕೊತಾ ಇದ್ದೀನಿ. ಕರೆಕ್ಟಾಗಿ ನಾವು ಸೀರೆಗೆ ಏನಾದರೂ ಹಾಕ್ಕೊಂಡ್ರೆ ಕರೆಕ್ಟಾಗಿ ಈ ಥರ 2 ಮಣಿ, ಆಮೇಲೆ ಇನ್ನೊಂದು ಶೈನಿಂಗ್ ಮಣಿ ಬರುತ್ತೆ ಸ್ನೇಹಿತರೆ. ರೇಷ್ಮೆ ಸೀರೆಗೆ ಹಾಕ್ಕೊಂಡ್ರೆ ಶೈನಿಂಗ್ ಮಣಿ ಬರುತ್ತೆ, ಅದು ತುಂಬ ಲುಕ್ ಕೊಡುತ್ತೆ. ರೇಷ್ಮೆ ಸೀರೆಗೆ ಹಾಕ್ಕೊಂಡ್ರೆ ತುಂಬ ಡಿಸೈನ್ ಚೆನ್ನಾಗಿರುತ್ತೆ. ಈ ಥರ ನಾನು ಆಲ್ಮೋಸ್ಟು ಕಸ್ಟಮರ್ಗೆ ಹಾಕ್ಕೊಟ್ಟಿದ್ದೆ ಈ ಥರ ಡಿಸೈನು. ಹಾಗಾಗಿಬಿಟ್ಟು ನಾನು ಇವಾಗ ಅರ್ಜೆಂಟಲ್ಲಿ ಇದ್ದಾಗ ನಾನು ನೈಟ್ ಹೊತ್ತು ಹಾಕ್ತೀನಿ ಸ್ನೇಹಿತರೆ. ನೈಟ್ ಹೊತ್ತು ವಿಡಿಯೋ ಮಾಡೋಕ್ಕಾಗಲ್ಲ. ಹಾಗಾಗಿಬಿಟ್ಟು ನಾನು ಡೇನ ಲೇಸ್ ಮೇಲೆ ಟೈಮ್ ಇದ್ದಾಗ ಸ್ವಲ್ಪ ಈ ಥರ ಡಿಸೈನ್ ಅಂತ ತೋರಿಸ್ತಾ ಇದ್ದೀನಿ. ನೈಟಲ್ಲಿ ಕತ್ಲಿರುತ್ತಲ್ವ, ಕರೆಕ್ಟಾಗಿ ವಿಡಿಯೋ ಬರೋಲ್ಲ. ಹಾಗಾಗಿಬಿಟ್ಟು ನಾನು ವಿಡಿಯೋ ಮಾಡಲ್ಲ. ನೋಡಿ 2 ಚೈನು 2 ಮಣಿ, 2 ಚೈನು 2 ಮಣಿ ಹೇಗೆ ಬಂದಿದೆ ನೋಡಿ. ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಇವು 2 ಚೈನ್ ಅಂದರೆ 5 ಚೈನಲ್ಲಿ 2 ಮಧ್ಯ ಬಿಟ್ಟಿದ್ದೇವಲ್ವ, ಮಣಿ ಮಧ್ಯಗಡೆ ನಾವು ಕುಚ್ಚನ್ನು ಕಟ್ಟಬೇಕು. ನೋಡಿ ಕುಚ್ಚು ಕಟ್ಟಿದ್ದೀನಿ, ಹೇಗೆ ಲುಕ್ ಕೊಡ್ತಾ ಇದೆ ನೋಡಿ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸ್ನೇಹಿತರೆ. 2 ಕುಚ್ಚು 2 ಮಣಿ, 2 ಕುಚ್ಚು 2 ಮಣಿ. ನೋಡಿ ಹೇಗೆ ಅನಿಸ್ತು ನಿಮಗೆ ಈ ಡಿಸೈನು ನೋಡಿ. 2 ಕುಚ್ಚು 2 ಮಣಿ ಗ್ಯಾಪು, 2 ಕುಚ್ಚು 2 ಮಣಿ ನಾನು ಕುಚ್ಚು ಹಾಕಿಬಿಟ್ಟು ನಿಮಗೆ ತೋರಿಸಿದ್ದೀನಿ. ನಾನು ಇಲ್ಲಿ ಬಳಸಿರೋದು 87 ದಾರ, 97 ದಾರನ ಬಳಸ್ಬೋದು. ಈ ಥರ ತೊಗೋಬೋದು. ಯಾರಿಗೆ ಇಷ್ಟ ಆಗಿದೆ ವಿಡಿಯೋನ ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಎಲ್ಲರಿಗೂ ಬಾಯ್ ಸ್ನೇಹಿತರೆ.